ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆ ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ, ಬನ್ನಿ. ಹಾಗಿದ್ರೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ಅನುಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮೊದಲನೇದಾಗಿ ನಾನು ಸ್ಪೈಸಸ್ ರೆಡಿ ಇಟ್ಕೊಂಡಿದ್ದೀನಿ. ನಂತರ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಬೌಲ್ನ ತಗೋತಾ ಇದ್ದೀನಿ. ಅದಕ್ಕೆ ನಾನು ಆಲ್ರೆಡಿ 1 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಸ್ಪೈಸಸ್ ಆ್ಯಡ್ ಮಾಡೋಣ ಬನ್ನಿ. ಅರಿಶಿಣ, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ, ಸ್ವಲ್ಪ ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನು ಕರ್ಡ್, ಅರ್ಧ ನಿಂಬೆಹಣ್ಣು, 2 ರಿಂದ 3 ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹದವಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಡೋಣ ಬನ್ನಿ. ಚಿಕನ್ ಮ್ಯಾರಿನೇಟ್ ಆಗೋಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 3 ಈರುಳ್ಳಿ, 4 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಬಿರಿಯಾನಿಗೆ ಏನೇನು ಸ್ಪೈಸಸ್ ಹಾಕಬೇಕು ಅಂತ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ 1 by 1 ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಬೇಕಾದಂಥ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಆವಾಗಲೇ ಹೆಚ್ಕೊಂಡಂಥ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೀಟಾಗಿ. ನೋಡಿ, ನೀಟಾಗಿ ಫ್ರೈ ಆಗ್ತಾ ಇದೆ ನೋಡಿ. ಈ ಥರ ಬ್ರೌನಿಷ್ ಆಗಬೇಕು ಈರುಳ್ಳಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಫ್ರೈ ಆಗ್ತಾ ಇದೆ ನೀಟಾಗಿ. ಹಾಯ್, ನಾನು ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು, ಲಾಗ್ ಹಾಯ್ ಮಾಡಿ. ಹಾಯ್ ಗಾಯ್ಸ್, ದಿಸ್ ಇಸ್ ಮೈ ತಂಗಿ ಸ್ವಾತಿ ಅಂತ ಹೇಳಿ. ನೋಡಿ, ಒಂದೇ ಒಂದು ಕಾಲ್ ಮಾಡಿದ್ದು ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳಿದೆ, ಆಗ್ಲೇ ಹೆದೋಡ್ ಬಂದ್ಬಿಡಾಳೆ ಗೈಸ್. ನೋಡಿ, ಸುಮ್ಮನೆ ಹೇಳಿದ್ರೆ ಜನ ಹಿಂಗೆ ಯಾಕೆ ಅಂತಂದ್ರೆ ಅವಳು ಅಷ್ಟು ಟೇಸ್ಟಿಯಾಗಿ ಬಿರಿಯಾನಿ ಮಾಡ್ತಾರೆ. ಒಂದ್ಸಲ ನೀವು ಟ್ರೈ ಮಾಡ್ಬೇಕು. ಇವಾಗ ಮಾಡೋದನ್ನ ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಿ ಮಾಡ್ತಾರೆ. ಇವಾಗ ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇಷ್ಟವರೆಗೂ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಇನ್ನ ಕ್ರೇಜಿ ಆಗಿರುತ್ತೆ ನೋಡಿ ಗೈಸ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಕ್ಕ? ಸೊ ಚಿಕನ್ ಹಾಕೋತಾ ಇದ್ದೀನಿ ಇವಾಗ ನಾನು. ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕ, ಇವಾಗ ಏನೇನ್ ಹಾಕ್ತಿದ್ಯಾ? ಸೊ ನಾನು ಇವಾಗ ಟೊಮೊಟೊ ತನಕ ಹಾಕಿದ್ದೀನಿ. ಇವಾಗ ಪುದೀನ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಫಸ್ಟಿಂದ ಯಾರು ನೋಡಿಲ್ಲ, ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂತ. ಸೊ ಇವಾಗ ನಾನು ದಯವಿಟ್ಟು ನನಗೂ ಇದನ್ನ ಕಲ್ಸ್ಕೊಡು. ಅಡ್ಗೆ ಅಂದ್ರೇನೆ ಗೊತ್ತಿಲ್ಲ ನನ್ಗೆ, ಏನ್ ಮಾಡ್ಬೇಕು ಮಾಡ್ಕೊಂಡು ವರ್ಕ್ ಎಲ್ಲ ಮುಗಿಸಿ ಬಾ, ನಾನು ಖಂಡಿತ ಹೇಳ್ಕೊಡ್ತೇನೆ ನಿಮಗೆ. ಈಗ ಪುದೀನ ಹಾಕಾಯ್ತು. ಸೊ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅನ್ಸುತ್ತೆ ನೋಡು. ಈಗ ತಾನೇ ನಮ್ಮಣ್ಣ ಡ್ಯೂಟಿ ಮುಗಿಸ್ಕೊಂಡು ಊಟ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದಾರೆ. ಬಿರಿಯಾನಿ ಅಂದ್ರೇನೆ ಸಾಕು, ಕೆಲ್ಸಕ್ಕೆ ರಜಾ ಮಾಡಿ ನಮ್ಮಣ್ಣ ಹಾರ್ಕೊಂಡು ಬಂದ್ಬಿಡ್ತಾರೆ. ಅಷ್ಟು ಇಷ್ಟ ಅವರಿಗೆ ಬಿರಿಯಾನಿ ಅಂತಂದ್ರೆ. ಯಾಕಂದ್ರೆ ನಮ್ಮ ಅಕ್ಕ ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿನ. ಜೋರ್ ಮಾಡುವುದು. ಮುಂದೆ ಏನ್ ಮಾಡ್ಬೇಕಂತ ಹೇಳಲೇ ಇಲ್ಲ. ಈಗ ಚಿಕನ್ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರು ಎಲ್ಲ 1 ಸ್ಪೂನ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಗರಂ ಮಸಾಲ ಮತ್ತೆ ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ ನಾನು. ಸೊ ಸ್ಪೈಸಸ್ ಎಲ್ಲ ಹಾಕೊಂಡು ಕಮ್ಮಿ ಉರಿಲಿ ಮಿಕ್ಸ್ ಮಾಡ್ಕೋಬೇಕು. ಮುಖಾನ ತೊಳೆದೆ, ಮನೇಲಿ ಮಲ್ಕೊಂಡಿದೆ, ಟಿಫನು ಮಾಡಿದೆ. ಇವ್ರು ಬಿರಿಯಾನಿ ಮಾಡ್ತಿದ್ರೆ ಅಂದ್ರೆ ಓಡ್ಕೊಂಡು ಬಂದೀನಿ. ಇನ್ನ ಎಷ್ಟೊತ್ತಾಗುತ್ತಪ್ಪ ಬಿರಿಯಾನಿ ಮಾಡೋದು? ಒಂದು 10 ಮಿನಿಟ್ಸ್. ಚಿಕನ್ ಇವಾಗ ರೆಡಿ ಬೆಂದಿದೆ ಅನ್ಸುತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀರಾ? ಸೊ ಇವಾಗ ನಾನು ಲಾಸ್ಟಿಗೆ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು. ಬರೀ ನಾನೇ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ನಮ್ಮ ಅಣ್ಣ ನಮ್ಮ ಹುಡ್ಗಿ ಮುಖ ತೋರಿಸು ಅಂತ ಹೇಳ್ತಿದ್ದಾರೆ ನೋಡಿ. ಎಷ್ಟು ಲವ್ ಮಾಡ್ತಾರೆ ನಮ್ಮ ಅಕ್ಕನ.
ಬಿರಿಯಾನಿ ಫ್ಲೇವರ್ ಹೇಗ್ ಬರ್ತಿದೆ ಅಂತಂದ್ರೆ ನಾನ್ ಬೇರೆ ಟಿಫನ್ ಮಾಡಿಲ್ಲ, ಹಸ್ವಿಗೆ ಅದನ್ನೇ ಎತ್ಕೊಂಡು ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಹಸ್ವಾಗ್ತಿದೆ. ಆ ಫ್ರೇಗ್ರೆನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ಯಪ್ಪ. ಗೈಸ್ ನೋಡಿ, ಈ ಥರ ಚಿಕನಲ್ಲಿ ಎಣ್ಣೆ ಬಿಟ್ಕೊಂಡಿರಬೇಕು. ಈ ಎಣ್ಣೆ ಬಿಟ್ಕೊಂಡಿರೋ ಅದಕ್ಕೆ ಬಂದಾದಮೇಲೆ ನಾನು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ನಾನು ಆಲ್ರೆಡಿ 20 ಮಿನಿಟ್ಸ್ಗಿಂತ ಮುಂಚೆ ನಾನು ರೈಸ್ನ ನೆನೆಸಿದ್ದೆ. ಸೊ ಈಗ ನಾನು ಫೈನಲ್ ಆಗಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಅಳತೆಯಲ್ಲಿ ರೈಸ್ ತೊಗೊಂಡಿದ್ದೀರಾ ಅದೇ ಅಳತೆಯಲ್ಲಿ 1:2ಗೆ ನೀರು ಹಾಕ್ಕೋಬೇಕು. ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕೊನೆಗೆ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿದ್ದೀನಿ. ಆಗಲೇ ಚಿಕನ್ಗೆ ನಾನು ಮ್ಯಾರಿನೇಟ್ ಮಾಡುವಾಗಲೂ ಹಾಕಿದ್ದೆ, ಈಗ ಸ್ವಲ್ಪ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಫೈನಲಾಗಿ ನಿಂಬೆಹಣ್ಣು ರಸ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟೇ ಹಾಕಬಾರ್ದು, ಲಾಸ್ಟಲ್ಲಿ ಹಾಕಬೇಕು ನಿಂಬೆಹಣ್ಣು ರಸನ. ಸೊ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದ್ಸಲ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡಿಸಿದ್ರೆ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಕುದಿ ನೀರು ಗೊತ್ತಾಗುತ್ತೆ. ಸಾಲ್ಟ್ ಚೆನ್ನಾಗಿದೆ. ರೈಸ್ ಕುದೀತಾ ಇದೆ. ಸೊ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ವಿಷಲ್ ಆಗೋವರೆಗೂ ಏನ್ ಮಾಡೋದು? ನನಗೊಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ. ಎಂಟರ್ಟೈನ್ಮೆಂಟ್ ಬೇಕಾ? ಒಂದು ರೀಲ್ಸ್ ಮಾಡೋಣ. ಓಕೆ. ಹಾಯ್ರ ಹಾಯ್ರ ಹಾಯ್ರಪ್ಪ, ಹಾಯ್ರ ಹಾಯ್ರ ಹಾಯ್ರಪ್ಪ, ಆ ಕಡೆಗೆ ಹೋಗ್ತೀನಿ. ತಪ್ಪನೆ ಮಾಡ್ತೀಯ. ವಿಷಲ್ ಆಗೋ ಮುಂಚೆ ಗೊತ್ತಾ, ವಿಷಲ್ ಆಗೋ ಅಷ್ಟರಲ್ಲಿ ಅಕ್ಕ ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಂತಾ ಇದ್ದಾರೆ. ಜಾಸ್ತಿ ಆಗೈತೆ ಏನು? ಗೈಸ್, ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಗೈಸ್, ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಕ್ಕೆ ಕೊಡೋಣ. ತಗೋಪ್ಪ ಬಿರಿಯಾನಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ತಿಂದು ಹೇಳಿ. ಸ್ಪೆಷಲ್ ಫಾರ್ ಯು, ನಿಂಗೋಸ್ಕರ ಚಿಕನ್ ಬಿರಿಯಾನಿ. ಎಸ್ ಗೈಸ್, ಟೇಸ್ಟ್ ಮಾಡಿ ತಿಂದು ಹೇಳಿ ಹೇಗಿದೆ ಅಂತ. ಪರ್ಫೆಕ್ಟ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ?